ಸೊ ಯೂತ್ ಐಕಾನ್ ಅವಾರ್ಡ್ ಬಂದಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಮೇನ್ ರೀಸನ್ ಮುದ್ದು ಸೊಸೆ ತಂಡ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಫಸ್ಟ್ ಅವಾರ್ಡ್ ಜನ ಮೆಚ್ಚಿದ ಹೊಸ ಪರಿಚಯ, ಆ್ಯಂಡ್ ಇದು ನನ್ನ ಫಸ್ಟ್ ಅನುಬಂಧ, ಫಸ್ಟ್ ಅವಾರ್ಡ್, ಆ್ಯಂಡ್ ಫಸ್ಟ್ ಟೈಮ್ ನನ್ನ ಫಸ್ಟ್ ಸೀರಿಯಲ್ ಕೂಡ. ತುಂಬ ಖುಷಿ ಆಗ್ತಾ ಇದೆ. ಗೊತ್ತಿಲ್ಲ ಏನು ಎಕ್ಸ್ಪ್ರೆಸ್ ಮಾಡೋದು ಹೆಂಗೆ ಅಂತ, ಬ್ಲ್ಯಾಂಕ್ ಆಗಿದ್ದೀನಿ. ನಾನು ಇಡೀ ನಂದಗೋಕುಲ ಟೀಮಿಗೆ ಈ ಅವಾರ್ಡ್ನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಶ್ರವಣ್ ಸರಿಗೆ, ರಾಧಿಕಾ ಮ್ಯಾಮ್, ಸಿಂಧು ಮ್ಯಾಮ್, ಕಲ್ಯಾಣ್ ಸರ್, ಎಲ್ಲರಿಗೂ, ಹೋಲ್ ಬನ್ನಾ ಟಾಕೀಸಿಗೆ. ಬಿಕಾಸ್ ಅಮೂಲ್ಯ ಇಸ್ ದೇರ್ ಬಿಕಾಸ್ ಆಫ್ ಬನ್ನಾ ಟಾಕೀಸ್ ಆ್ಯಂಡ್ ಶ್ರವಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ನನ್ನ ಅಪ್ಪ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇವತ್ತು ಶ್ರೀಗಂಧದ ಗುಡಿ ಚಿತ್ರದಲ್ಲಿ ಮನಮೆಚ್ಚಿದ ಅಪ್ಪ ಒಂದು ಪ್ರಶಸ್ತಿ ಬಂದಿರುವುದು ಬಹಳ ಸಂತೋಷ ತಂದಿದೆ. ನನ್ನ ಕುಟುಂಬ ನನಗೆ ಸಹಕರಿಸಿದ್ದಕ್ಕೆ ಮತ್ತು ನನ್ನ ಇಡೀ ಧಾರಾವಾಹಿಯ ಚಿತ್ರತಂಡದ ನಿರ್ಮಾಪಕರು, ನಿರ್ದೇಶಕರು, ಛಾಯಾಗ್ರಾಹಕರು ಎಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೇನೆ. ಬಹಳ ಖುಷಿ ಕೊಡ್ತಾ ಇದೆ ಪಾತ್ರ. ನಟರಾಜನ ಒಂದು ಪಾತ್ರ ಏನಿದೆ, ನನ್ನ ನಟನೆಯ ಬದುಕಿನಲ್ಲಿ ಒಂದು ಬೇರೆ ತಿರುವು ಕೊಟ್ಟಂತ ಒಂದು ಪಾತ್ರ. ಇನ್ನೂ ಒಂದು 100 ಎಪಿಸೋಡ್ಸ್ ಆಗಿಲ್ಲ, ಆಗಲೇ ನನಗೆ ಆ ಉತ್ತಮ ಅಪ್ಪ ಅನ್ನೋ ಒಂದು ಅವಾರ್ಡ್ ಬಂದಿರೋದು ಬಹಳ ಸಂತೋಷ ಕೊಡ್ತಾ ಇದೆ. ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನಗೆ ಮನೆ ಮೆಚ್ಚಿದ ಅಳಿಯ ಅನ್ನೋ ಅವಾರ್ಡ್ ಸಿಕ್ಕಿದೆ ಅನುಬಂಧ 2025 ಅಲ್ಲಿ. ದಿಸ್ ಇಸ್ ಮೈ ಸೆಕೆಂಡ್ ಅವಾರ್ಡ್ ಅಳಿಯ ಆಗಿ ತಗೋತಾ ಇರೋದು. ಮುಂಚೆ ಸಾಕೇತ್ ಆಗಿ ತಗೊಂಡಿದ್ದೆ, ಈಗ ಮಹಾದೇವ ಆಗಿ ತಗೊಂತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಇದೆ ಅವಾರ್ಡ್ ತಗೊಳ್ಳೋದು ಪರ್ಸನಲಿ. ಯಾಕಂತಂದ್ರೆ ಒಂದು ದೊಡ್ಡ ಸರ್ಪ್ರೈಸ್ ನನಗೋಸ್ಕರ ಕಾದಿತ್ತು. ಆ ಸರ್ಪ್ರೈಸ್ ಏನು ಅಂತಂದ್ರೆ, ನನ್ನ ಮಗಳೇ ಈ ಅವಾರ್ಡ್ ನ ಅವಳ ಕೈಯಾರೆ ತಗೊಂಡ್ ಬಂದು ನನ್ಗೆ ಕೊಟ್ಲು. ಸೊ ಇಟ್ ವಾಸ್ ವೆರಿ ಸ್ಪೆಷಲ್. ಮನೆ ಮೆಚ್ಚಿದ ಅಳಿಯ ನನಗೆ ಯಾಕೆ ತುಂಬಾ ಇಷ್ಟ ಅಂತಂದ್ರೆ, ನನಗೆ ನನ್ನ ಅತ್ತೆ ಮಾವ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವರು ನನ್ನ ಅಳಿಯ ಅನ್ನೋದಕ್ಕಿಂತ ಸ್ವಂತ ಮಗನಾಗಿ ಟ್ರೀಟ್ ಮಾಡ್ತಾರೆ. ಸೊ ನಮ್ಮ ಅತ್ತೆ ನಾನು ಈ ಅವಾರ್ಡ್ ತಗೊಂಡೋಗಿ ಅವ್ರಿಗೆ, ಇವಾಗ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರು, ಅವ್ರಿಗೆ ತೋರಿಸಿದ ತಕ್ಷಣ ಅವ್ರು ಹೇಳಿದ್ರು, ಅವ್ರೇನ್ ಅವಾರ್ಡ್ ಕೊಡೋದೇ ಬೇಡ ಬಿಡು, ನೀನ್ ಹೆಂಗಿದ್ರು ಮನೆ ಮೆಚ್ಚಿದ ಅಳಿಯಾನೆ ಅಂತ ಹೇಳಿದ್ರು. ಸೊ ಆ ಒಂದು ಮಾತು ಸಾಕು. ಅದ್ರ ಜೊತೆಗೆ ಮಹಾದೇವಂಗೆ ಮನೆ ಮೆಚ್ಚಿದೆ ಅಳಿಯ ಬಂದಿರೋದು ತುಂಬಾ ಖುಷಿ ಇದೆ. ಮಾವ ಎಳ್ನೀರ್ ಪಾರ್ಟಿ ಮಾಡೋಣ, ಅಳಿಯ ಅವಾರ್ಡ್ ಬಂದಿದೆ. ನಮಸ್ಕಾರ, ನಾನು ಅರವಿಂದ್ ರಾವ್. ನಂದಗೋಕುಲದ ನಂದಕುಮಾರ್ಗೆ ಅವಾರ್ಡ್ ಬಂದಿದೆ. ಮನಮೆಚ್ಚಿದ ಮಾವ ಈ ಒಂದು ಕ್ಯಾಟಗರಿಯಲ್ಲಿ ನಾನು ಅವಾರ್ಡ್ ತಗೊಂಡಿದ್ದೀನಿ. ನನಗೆ ಕಲರ್ಸ್ ಕನ್ನಡದ ಈ ಅನುಬಂಧ ಮೊದಲನೇದು. ನಾನು ಬಹಳ ವರ್ಷಗಳಿಂದ ನಾನು ಸೀರಿಯಲ್ ಮಾಡ್ತಾ ಇರಲಿಲ್ಲ. ತುಂಬಾ ವರ್ಷಗಳಾದ್ಮೇಲೆ ಬಂದಿದ್ದೀನಿ. ಈ ಸಲ ನಾನು ಫಸ್ಟ್ ಅನುಬಂಧ ಅವಾರ್ಡ್ನಲ್ಲಿ ಪಾಲ್ಗೊಂಡಿದ್ದೀನಿ. ನನಗೆ ಒಂದು ಅವಾರ್ಡ್ ಬಂದಿರೋದು ಒಂದು ಖುಷಿ ಕೊಟ್ಟಿದೆ. ಹಿಂದೆ ನನಗೆ ರಂಗಿತರಂಗ ಮಾಡಿದಾಗ ಐಫಾ ಅವಾರ್ಡ್ ಬಂದಿತ್ತು ಬೆಸ್ಟ್ ನೆಗೆಟಿವ್ ರೋಲ್ಗೆ. ಈಗ ನನಗೆ ಬೆಸ್ಟ್ ಫಾದರ್ ಇನ್ ಲಾ ರೋಲ್ ಬಂದಿದೆ. ನಾನು ಬೆಸ್ಟ್ ಅಪ್ಪ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ, ಬಟ್ ಬೇರೆ ಕ್ಯಾಟಗರಿಯಲ್ಲಿ ನನಗೆ ಬಂದಿದೆ. ತುಂಬ ಖುಷಿಯಾಗಿದೆ. ಆ್ಯಂಡ್ ಐ ಥ್ಯಾಂಕ್ ಕಲರ್ಸ್ ಕನ್ನಡ ಆ್ಯಂಡ್ ಆಲ್ ದ ಆಡಿಯನ್ಸ್. ಮುದ್ದು ಸೊಸೆ ಮತ್ತೆ ಯಜಮಾನ ಎರಡಕ್ಕೂ ಕೂಡ ಸಂಭಾಷಣೆಗಾರನಾಗಿ ಒಂದು ಅವಾರ್ಡ್ ಬಂದಿರೋ ಅಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಈ ಅವಾರ್ಡ್ ಏನಿದೆ, ಇದು ಎರಡೂ ತಂಡದ ಒಂದು ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್, ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಇನ್ನು ಇಡೀ ತಂಡ ಕೂಡ ಎಫರ್ಟ್ ಹಾಕಿದೆ. ಜೊತೆಗೆ ಇಡೀ ತಂಡದಲ್ಲಿ ಇನ್ನು ಆರ್ಟಿಸ್ಟ್ಗಳು ಕೂಡ, ನಾವು ಬರೆಯುವಂಥ ಪ್ರತಿ ಡೈಲಾಗ್ಗಳಿಗೂ ಕೂಡ ಜೀವ ತುಂಬಿದ್ದಾರೆ, ಜೀವ ತುಂಬಿ ಅಭಿನಯಿಸಿದ್ದಾರೆ. ಆ ಅಭಿನಯನೇ ಒಂದು ಈ ಅವಾರ್ಡ್ ಬರೋದಕ್ಕೆ ಕಾರಣ ಆಗಿದೆ. ಅದರಲ್ಲೂ ಒಂದು ಮಂಡ್ಯ ಭಾಷೆ ಅಂತ ಬಂದಂಥ ಟೈಮಲ್ಲಿ ಒಂದು ಕಲಾವಿದರು ಆ ಭಾಷೆಗೆ ಜೀವ ತುಂಬಾ ಕಷ್ಟ. ಆ ಭಾಷೆನ ತುಂಬಾ ಸುಲಲಿತವಾಗಿ ಅನುಭವಿಸಿ ಅಭಿನಯಿಸಿದ ಅಂತ ಮುದ್ದು ಸೊಸೆ ತಂಡನೂ ಕೂಡ ಅಷ್ಟೇ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ಇನ್ನು ಇಡೀ ಕುಟುಂಬ, ನಮ್ಮ ಬ್ರದರ್ ಆಗ್ಬೋದು, ನನ್ನ ವೈಫ್ ಆಗ್ಬೋದು, ಸಹಕಾರವಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್. ಮತ್ತೆ ಎರಡೂ ಪ್ರೊಡಕ್ಷನ್ ಹೌಸ್ಗಳಿಗೆ ಏನಿದೆ ಥ್ಯಾಂಕ್ಸ್. ಇನ್ನು ಪುನೀತ್ ಸರ್ ಆಗ್ಬೋದು, JD ಸರ್ ಆಗ್ಬೋದು, ವಿಜಯ್ ಸರ್ ಆಗ್ಬೋದು, ಇವರು ಕೂಡ ಜೊತೆಯಾಗಿ ನಿಂತು ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಡಿಸ್ಕಷನಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನ, ಹೊಸ ವಿಷಯಗಳನ್ನ ಹೇಳ್ತಾ ಇದ್ದಿದ್ದು. ಇದೆಲ್ಲ ಕೂಡ ಒಂದು ಸಂಭಾಷಣೆ ಬರೆಯೋದಕ್ಕೆ ಅನುಕೂಲ ಆಗಿದೆ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅನುಬಂಧ ಅವಾರ್ಡ್ಸ್ ಭಾಳ ಖುಷಿ ಆಗ್ತಾ ಇದೆ. 4 ವರ್ಷದ ಶ್ರಮ ಇವತ್ತು ನನ್ನ ಕೈಯಲ್ಲಿದೆ. ತುಂಬ ಖುಷಿ ಆಗ್ತಾ ಇದೆ. ಇದನ್ನು ನಾನು ನನ್ನ ಇಡೀ ರಾಮಾಚಾರಿ ತಂಡಕ್ಕೆ ಡೆಡಿಕೇಟ್ ಮಾಡ್ತಿದ್ದೀನಿ.
ಮತ್ತು ಮುಖ್ಯವಾಗಿ ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ. ರಾಮ್ಜಿ ಸರ್, ಕರ್ಣಣ್ಣ, ಜೆ ಡಿ ಸರ್ ಮತ್ತು ನನ್ನ ಎಲ್ಲ ನಿರ್ದೇಶಕರುಗಳಿಗೆ, ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಲರ್ಸ್ ಕನ್ನಡ ಅನುಬಂಧ ಅವಾರ್ಡ್ಸ್ 2025 ಸ್ಟೈಲ್ ಐಕಾನ್ ವಲ್ಲಭಂಗೆ ಬಂದಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸ್ಟೈಲ್ ಐಕಾನ್ ನನಗೆ ಬಂದಿರೋದಕ್ಕೆ. ಸೊ ವಲ್ಲಭನ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಸೀರಿಯಲಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಅವ್ರದ್ದೇ ಆದಂಥ ಒಂದು ಡ್ರೆಸ್ ಕೋಡ್ ಇರುತ್ತೆ. ಬಟ್ ನನಗೆ ಅದೊಂದು ಲಿಬರ್ಟಿ ಕೊಟ್ಟಿದ್ರು. ಲೈಕ್ ಯು ಕ್ಯಾನ್ ವೇರ್ ದಟ್, ಕಾಲೇಜ್ ಹುಡುಗ ಆಗಿರೋದ್ರಿಂದ ಯು ಕ್ಯಾನ್ ವೇರ್ ಎನಿ ಕೈಂಡ್ ಆಫ್ ಫಂಕಿ ಆರ್ ಸ್ಟೈಲಿಶ್ ಕಾಸ್ಟ್ಯೂಮ್ಸ್ ಅಂತ. ಸೊ ಅದೇ ವರ್ಕೌಟ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಈ ಒಂದು ಸ್ಟೈಲ್ ಐಕಾನ್ ಬರೋಕ್ಕೆ ನಾನೇ ಕಾರಣ ಆಗ್ತೀನಿ, ಬಿಕಾಸ್ ನಾನು ಸ್ಟೈಲ್ ಮಾಡಿದ್ದು. ಸೊ ವಲ್ಲಭ ಇಸ್ ದ ಮೈನ್ ರೀಸನ್. And thank you so much, Colors Kannada. I'm so happy. I'll keep up the promise and I'll win more. Thank you. ಮನೆ ಮೆಚ್ಚಿದ ಸೊಸೆ ಅವಾರ್ಡ್ ಈ ಸಲ ಭಾಗ್ಯ ಪಾತ್ರಕ್ಕೆ ಸಿಕ್ಕಿದೆ, ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಸಿಕ್ಕಿದೆ. ಬಹಳ 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 ಖುಷಿ ಆಗ್ತಾ ಇದೆ. ಭಾಗ್ಯನ್ಗೆ ನೀವು ತೋರಿಸಿರೋ ಪ್ರೀತಿಗೆ ಭಾಗ್ಯ ಆಗಲಿ, ಸುಷ್ಮಾ ಆಗಲಿ, ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಪಾತ್ರಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅದಕ್ಕಿಂತ ಹೆಚ್ಚಿಗೆನೇ ನಾನು ಶ್ರಮ ವಹಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಟಿವಿ ಬಹಳ ಸಂತೋಷ ಎಲ್ಲರೂ. ಯಾಕಂದ್ರೆ ಅದ್ರಾಗ ಹೆಚ್ಚು ಧಾರಾವಾಹಿರ್ತಾವ. 125 ಪ್ರಶಸ್ತಿ ಈ ನಾಡು ಕನ್ನಡ, ಈ ಬೀಡು ಕನ್ನಡ, ಈ ಹಾಡು ಕನ್ನಡ, ನೀ ನೋಡು ಕನ್ನಡ, ಕನ್ನಡ ಕನ್ನಡ ಕನ್ನಡ. ಅದ್ರಿಗೆ ನಾನು ಬ್ರಹ್ಮ ಸಂಕೀರ್ಣ ಮಠ, ಸಾಕಿನ ಶಿರೂರು ತಾಲೂಕು ಜಿಲ್ಲಾ ಬಾಗಲಕೋಟೆ ಶಿರೂರು ಗ್ರಾಮದಲ್ಲಿ ಹುಟ್ಟಿದಕ್ಕೆ. ಆದ್ರೆ ಆ ಶಿರೂರ ನನ್ನ ತವ್ರ ಮನೆ. ನನ್ನ ಅಗಾಡಿ ಹೇಳಿನಲ್ಲ, ಅದರಿಂದ ನಾ ಶಿರೂರಾಗ ಇದೀನಿ. ಶಿರೂರು ಮಹಿಳೆ ಸಲುವಾಗಿನ ನಂದು ಹೋರಾಟ. ಅನುಬಂಧ 12ನೇ ವರ್ಷದ ಅವಾರ್ಡ್ಸ್ ಇದು. ಬಟ್ ನಮಗಿದು ಮೊದಲನೇ ವರ್ಷ ಡೈಲಾಗ್ ರೈಟರ್ ಆಗಿ. 4 ಜನ ಅಣ್ಣ ತಮ್ಮಂದರು, ಒಬ್ಬ ಅಪ್ಪ ಮತ್ತೆ ಹೀರೋಯಿನ್. ಎಲ್ಲರಿಗೂ ಒಬ್ಬರೇ ಡೈಲಾಗ್ ಬರೆಯೋದನ್ನು ತುಂಬ ದೊಡ್ಡ ಟಾಸ್ಕ್. ಸೊ ವಿ ಹ್ಯಾವ್ ಅ ಟೀಮ್. ಆ ಟೀಮಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಲೇಖನ್ ಅವ್ರ ಕಡೆಯಿಂದ ಇದೆ ಡೈಲಾಗ್ಗೆ. ಸೊ ವಿ ಆರ್ ಹ್ಯಾಪಿ ಟು ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ಮೇಜರ್ಲಿ ಇದು ಗೌತಮ್ ಸರ್ಗೆ ಮತ್ತು ಫಿಕ್ಷನ್ ಟೀಮ್ಗೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓವರ್ ಟು ಯು ಲೇಖನ್. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಿದೆ, ಖುಷಿ ಆಗ್ತಿದೆ. ಸರ್, ಎಲ್ಲ ಕ್ರೆಡಿಟು ಸರ್ಗೆ ಹೋಗಬೇಕು. ನನ್ನ ಪ್ರತಿಯೊಂದು ತಪ್ಪನ್ನು ತಿದ್ದಿರೋರು ಸರೇ. ಮತ್ತು ಕ್ಲೀಶಾ ಕಟ್ ಅನ್ನುವಂಥ ಒಂದು ಟೀಮ್ ಮಾಡಿ ಭಾಳಷ್ಟು ಜನ ಬರಹಗಾರರಿಗೆ ಅವಕಾಶ ಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಅವಾರ್ಡು ಸರ್ಗೆ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಸರ್ ಇದನ್ನು ಎಲ್ಲರಿಗೂ ಸೇರಬೇಕಾದಂಥ ಅವಾರ್ಡ್. ಥ್ಯಾಂಕ್ ಯು. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾರ್ಗವಿ. ಇವತ್ತು ನನಗೆ ಮನೆ ಮೆಚ್ಚಿದ ಮಗಳು ಅವಾರ್ಡ್ ಸಿಕ್ಕಿದೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್. ಬಟ್ ಕಲರ್ಸ್ ಕನ್ನಡ ನನಗೆ ಈ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬಾ ಋಣಿಯಾಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ RRR ಕ್ರಿಯೇಷನ್ಸ್ ಆ್ಯಂಡ್ ಮೈ ಹೋಲ್ ಟೀಮ್. ಅವರಿಲ್ಲದೆ ನಾನಿದು ತಗೊಳಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಒಂದು ಅವಾರ್ಡ್ ನಿಮ್ಮೆಲ್ಲರಿಗೂ ಆ್ಯಂಡ್ ಮೇಜರ್ ಆಗಿ ನನ್ನನ್ನ ನೀನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ಮುಂದೆ ತಳ್ಳಿದಂಥ ನನ್ನ ತಾಯಿಗೆ ಈ ಒಂದು ಅವಾರ್ಡನ್ನು ಸಮರ್ಪಿಸ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಅವಾರ್ಡ್ ತಗೊಂಡು. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಅನುಬಂಧ ಅವಾರ್ಡ್ಸ್ 2025 ಮನೆ ಮೆಚ್ಚಿದ ಮಗ ಈ ಸತಿ ಮುತ್ತುರಾಜಿಂಗ್ ಸಿಕ್ಕಿದೆ, ನನಗೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಜವಾಬ್ದಾರಿ ಇರುವಂತ ಪಾತ್ರ, ಅದನ್ನ ನಾನು ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಅಂಡ್ ಅದನ್ನೆಲ್ಲ ಮೆಚ್ಚಿ ನಮ್ಮ ಸಂಸಾರದ ಮಕ್ಕಳು ಎಲ್ಲರೂ ಸೇರಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತುಂಬಾ 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 ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ಥ್ಯಾಂಕ್ ಯು ಶ್ರೀಗಂಧದ ಗುಡಿ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಜನತೆಗೆ ಲಕ್ಷ್ಮೀ ನಾಡಗೌಡ್ ಮಾಡುವ ವಂದನೆಗಳು. ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಅನುಬಂಧ ಅವಾರ್ಡಲ್ಲಿ ನನಗೆ ಇವತ್ತು ಮನೆ ಮೆಚ್ಚಿದ ಹಿರಿಯ ಭಾಗೀರಥಿ ಪಾತ್ರಕ್ಕೆ ಇವತ್ತೊಂದು ಅವಾರ್ಡ್ ಬಂದಿದೆ. ಬಹಳ ಹೆಮ್ಮೆಯ ವಿಚಾರ. ಇದನ್ನು ನಾನು ನನ್ನ ಇಡೀ ಮುದ್ದು ಸೊಸೆ ತಂಡಕ್ಕೆ ಡೆಡಿಕೇಟ್ ಮಾಡ್ತೀನಿ. ತುಂಬ 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 ಖುಷಿ ಆಗ್ತಿದೆ. ಯಾವುದೇ ಪಾತ್ರ ಕೊಟ್ಟರು ಅದನ್ನು ನಾನು ಮನಪೂರ್ವಕವಾಗಿ ಮಾಡುವಂಥ ಒಂದು ನಿಷ್ಠೆಯನ್ನು ಬೆಳೆಸಿದ್ದು ರಂಗಭೂಮಿಗೆ
ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಕಲರ್ಸ್ ಕನ್ನಡ. ತುಂಬ ಆಭಾರಿಯಾಗಿದ್ದೀನಿ ನಾನು. ಇದು ನನ್ನ ಕಲರ್ಸ್ ಕನ್ನಡದ ಮೊದಲನೆಯ ಅವಾರ್ಡ್. ಥ್ಯಾಂಕ್ ಯು.